ಹಾಯ್ ಎಲ್ಲರಿಗೂ ನಮಸ್ಕಾರ. ಮೈತ್ರಿ ಲೋಕಕ್ಕೆ ಸುಸ್ವಾಗತ. ಇವತ್ತು ನಮ್ಮ ಮೈತ್ರಿ ಲೋಕದಲ್ಲಿ ನಾವು ಫ್ರಾನ್ಸ್ ಗೀ ರೋಸ್ಟ್ ಮಾಡೋಣ ಬನ್ನಿ. ಬ್ಯಾಡಗಿ ಮೆಣಸಿನ್ಕಾಯನ್ನ ಬಿಡಿಸ್ಕೊಂಡು ನಾವು ಬೀಜಗಳನ್ನೆಲ್ಲ ಸಪ್ರೇಟ್ ಮಾಡಿ ಬಿಸಿನೀರಿನಲ್ಲಿ ಹಾಕ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ತೆಗಿಬೇಕು. ಅದ ನಂತರ ಫ್ರಾನ್ಸನ್ನು ಉಪ್ಪು ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಆದಮೇಲೆ ತೊಳಿಬೇಕು. ಹಾಗೆ ಬಿಟ್ಬಿಡಿ. ಅದ ನಂತರ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಧನಿಯಾ, ಜೀರಿಗೆ, ಮೆಣಸು, ಮೆಂತೆ, ಸಾಸಿವೆ, ಗಸಗಸೆ, ಇದು ಇಷ್ಟನ್ನು ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಗಮ್ಮಂತ ಸ್ಮೆಲ್ ಬರಬೇಕು. ಹೇಗಿರುತ್ತೆ ಅಂದರೆ ನಿಜವಾಗ್ಲೂ ಹೋಟೆಲ್ ರೀತಿಯಲ್ಲೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸುಮ್ಮನೆ ನಾವು ಹೋಟೆಲ್ಗೆಲ್ಲ ಹೋಗಿ ಅಷ್ಟು ಖರ್ಚು ಮಾಡಿ ತಿನ್ನೋ ಬದಲು ನಾವು ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಒಂದ್ಸಲ ಟ್ರೈ ಮಾಡಿ. ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗೋಡಂಬಿ ಸ್ವಲ್ಪ ನೆಂದಾದ್ಮೇಲೆ ಸೈಡಲ್ಲಿ ಕಾಯಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಗೋಡಂಬಿನೂ ಬ್ಯಾಡಗಿ ಮೆಣಸಿನ್ಕಾಯಿನೂ ಮಿಕ್ಸ್ ಮಾಡಬೇಕು. ಗ್ರೈಂಡ್ ಮಾಡ್ಕೋಬೇಕು. ತುಂಬ ರೆಡ್ಡಿಶ್ ಆಗಿ ಬರಲ್ಲ, ಕಂದು ಬಣ್ಣ ಬರುತ್ತೆ. ರುಬ್ಬಿದ ನಂತರ ಈ ಥರ ಪೇಸ್ಟ್ ಆದಮೇಲೆ ತುಪ್ಪ ನೆನೆ ಹಾಕಿರ್ತೀವಲ್ಲ ತೊಳೆದ್ಬಿಟ್ಟು ಇದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ನಾವು ತುಪ್ಪ ಹಾಕ್ಬಿಟ್ಟು ಇದನ್ನು ಯಾವುದು ಫ್ರಾನ್ಸ್ನ ಆ ತುಪ್ಪದಲ್ಲಿ ಫ್ರೈಗೆ ಹಾಕಬೇಕು. ತುಪ್ಪನೇ ಹಾಕಬೇಕು. ತುಂಬ ಚೆನ್ನಾಗಿ ಬರುತ್ತೆ. ಸೌಂಡು ಚಿಟ 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 ಅಂತಿರ್ತೈತೆ. ಎಲ್ಲ ಫ್ರಾನ್ಸ್ನ ಒಂದೇ ಇದಕ್ಕೆ ಹಾಕ್ಕೊಳ್ಳಿ, ಇಲ್ಲ ದೊಡ್ಡದು ಇಟ್ಕೊಂಡು ಮಾಡ್ಕೋಬೋದು. ಇದೊಂದು 1/4 kg ಅರ್ಧ kg ಇರಬಹುದು, ಅರ್ಧ kg ಇರಬಹುದೇನೋ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ರೋಸ್ಟ್ ಆಗಬೇಕು. ಸ್ವಲ್ಪ ರೋಸ್ಟ್ ಆದಮೇಲೆ ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದೇ ತುಪ್ಪಕ್ಕೆ ಕರ್ಬೇವಿನ ಸೊಪ್ಪು, ರುಬ್ಬಿದ ಮಿಶ್ರಣನ ಪೇಸ್ಟ್ನ ಆ ತುಪ್ಪಕ್ಕೆ ಹಾಕಿ ಒಂಚೂರು ಫ್ರೈ ಮಾಡಿ. ಮಿಕ್ಸಿಲಿದ್ದ ಜಾರ್ಗಳು ಸ್ವಲ್ಪ ನೀರು ಹಾಕ್ಬಿಟ್ಟು ಆ ನೀರು ಬಿಡಿ. ನೆನೆ ಹಾಕಿದ್ವಲ್ಲ ಅರಿಶಿನ ನೀರು, ಅದನ್ನು ಹಾಕಿದೆ. ಅದಾದಮೇಲೆ ತುಪ್ಪ ಎಲ್ಲ ಬೆಂದಾದ್ಮೇಲೆ ಮೇಲೆ ಬರುತ್ತೆ. ಉಪ್ಪು ಹಾಕ್ಕೊಳ್ಳಿ ಸ್ವಲ್ಪ. ರೋಸ್ಟ್ ಮಾಡಿರೋ ಅಂಥ ಫ್ರಾನ್ಸ್ ಇರುತ್ತಲ್ಲ ಅದರೊಳಗೆ ಹಾಕಿ ನಮ್ಮದು ರೆಡಿ. ಈಗ ಫ್ರಾನ್ಸ್ ಗೀ ರೋಸ್ಟ್ ಏನಿದ್ರು ಸವಿಬೇಕಷ್ಟೇ. ರೊಟ್ಟಿ ಜೊತೆನೋ ನಿಮಗೆ ರೈಸ್ ಜೊತೆನೋ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿರುತ್ತೆ. ನನಗೆ ಈಗಲೇ ಬಾಯಿ ನೀರು ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನೀವು ಹೋಟೆಲ್ಗೆ ಹೋಗಿ ಮಾಡ್ಕೊಂಡು ತಿಂದರೆ ಅವರು ಡಾಲ್ಡಾ ಹಾಕ್ತಾರೋ ತುಪ್ಪ ಹಾಕ್ತಾರೋ ನಮಗೆ ಗೊತ್ತಾಗಲ್ಲ. ಆದರೆ ನಾವೇ ಮನೆಯಲ್ಲಿ ಮಾಡ್ಕೊಂಡು ತಿಂದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ದಯವಿಟ್ಟು ಮಾಡ್ಕೊಂಡು ತಿನ್ನಿ. ಹಾಗೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ.